ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ಎಲ್ಲರೂ ಈಶಾನ್ಯ ಕುತ್ತು ಒಳ್ಳೆಯದು ಅಂತ ಹೇಳ್ತಾರೆ. ಈಶಾನ್ಯ ಕುತ್ತಿನಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದನ್ನ ನಿಮಗೆ ಲೈವ್ ವಿಡಿಯೋ ಮೂಲಕ ತೋರಿಸೋದಕ್ಕೆ ಈ ವಿಡಿಯೋನ ಮಾಡ್ತಾ ಇರೋದು. ಓಂ ಅನಘಾಯ ನಮಃ. ಈ ರಸ್ತೆ ಏನಿದೆ ಇದು ಅಂದರೆ ಉತ್ತರ ರಸ್ತೆ. ಆ ಮನೆಗೆ ಉತ್ತರ ಈಶಾನ್ಯಕ್ಕೆ ಕುತ್ತು ಬರ್ತಾ ಇದೆ. ಬನ್ನಿ, ಸಂಪೂರ್ಣ ಮನೆಗೆ ಅಲ್ಲಿಂದ ಅಲ್ಲಿ ತನಕ ಸಂಪೂರ್ಣ ಮನೆಗೆ ಇದು ಕುತ್ತಾಗಿ ಪರಿಣಮಿಸ್ತಾ ಇದೆ. ಆ ಮನೆ ಯಜಮಾನರು ಏನೇನು ಕಷ್ಟಗಳನ್ನ ಅನುಭವಿಸಿದ್ದಾರೆ, ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅದೆಲ್ಲವನ್ನ ತಿಳ್ಕೊಳ್ಳೋಣ. ಬನ್ನಿ ತಗೊಳ್ಳಿ. ಬನ್ನಿ. ಈಗ ಯಜಮಾನ್ರ ನಮಸ್ಕಾರ. ನಮಸ್ತೆ. ಬನ್ನಿ ಸರ್, ಈ ಕಡೆ ಬನ್ನಿ. ಮನೆಯ ಓನರ್ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ ಬನ್ನಿ. ಸರ್, ತಮ್ಮ ಹೆಸರು ಸರ್? ಬಸವರಾಜಗೌಡ ಅಂತ. ಬಸವರಾಜ ಗೌಡ ಅವರು ಮನೆ ಇದು. ಮನೆ ಕಟ್ಟಿ ಎಷ್ಟು ವರ್ಷ ಆಗಿದೆ ಸರ್? ಒಂದು 20-25 ವರ್ಷ ಆಗಿದೆ ಸರ್. 25 ವರ್ಷದಿಂದ ಇದೇ ಮನೇಲಿದ್ದೀರಿ. ಎಲ್ಲರೂ ಹೇಳ್ತಾರೆ ಈಶಾನ್ಯ ಕುತ್ತು ಒಳ್ಳೆಯದು ಅಂತ. ಈ ಈಶಾನ್ಯ ಕುತ್ತು ನಾವು ಹೇಳ್ತೀವಿ, ಈಶಾನ್ಯ ಕುತ್ತು ಕೂಡ ಕೆಟ್ಟದ್ದು ಅಂತ. ಯಾಕಂದರೆ ಚಾಕುನ ಎದುರುಗಡೆಯಿಂದ ಹಾಕಿದ್ರೂ ಏಟಾಗುತ್ತೆ, ಸೈಡಿಂದ ಹಾಕಿದ್ರು ಏಟಾಗುತ್ತೆ, ಹಿಂದ್ಗಡೆಯಿಂದ ಹಾಕಿದ್ರು ಏಟಾಗುತ್ತೆ. ಎಲ್ಲ ಕಡಿದ್ರು ನಮ್ಮ ಸೈಟಿನ ಯಾವುದೇ ದಿಕ್ಕಿನಿಂದ ರಸ್ತೆ ಬಂದು ಅದು ಕುತ್ತಾದರೆ ಅದು ಈ ಚಾಕು ಥರ ಕೆಲಸ ಮಾಡುತ್ತೆ. ಹೌದು ಸರ್. ಅದಕ್ಕೆ ಇದು ನಿಮ್ಗೆ ಏನೇನು ಪರಿಣಾಮ ಆಗಿದೆ ಸರ್? ಅಯ್ಯೋ, ಫೈನಾನ್ಸಿಯನ್ನು ಭಾಳ ಟಫ್ ಸರ್. ನೆಮ್ಮದಿ ಇಲ್ಲ ಮನುಷ್ಯಗೆ. ಏನು ಕೆಲಸಗಳು ಹೋಗ್ತಾ ಇಲ್ಲ. ಆಮೇಲೆ ಏನಾರ ನಾನು ದುಡ್ಡು ಹಾಕಿದೆ ಅಂದರೆ 10 ರೂಪಾಯಿ ಖರ್ಚಾದರೆ ಅದ್ರದ್ದು ಲಾಭ ಸಿಗೋದು ಮತ್ತೆ 2 ರೂಪಾಯಿ ನಾನು ಹಾಕ್ಬೇಕು ಸರ್. ಮತ್ತೆ 12 ರೂಪಾಯಿ ಮತ್ತೆ ಅದನ್ನು ಹಾಕಿ ನಾನು ಇದು ಮಾಡ್ಬೇಕು. ಅಂದರೆ ಯಾವುದೇ ರೀತಿಯಿಂದ ಫೈನಾನ್ಷಿಯಲಿ ನಿಮ್ಗೆ 1 ರೂಪಾಯಿ ಹೆಲ್ಪ್ ಆಗ್ತಾ ಇಲ್ಲ. ಇಲ್ಲ ಸರ್. ಅಷ್ಟೊಂದು ಎಫೆಕ್ಟ್ ಈಶಾನ್ಯ ಕುತ್ತು ಕೊಡ್ತಾ ಇದೆ. ಹೌದು. ಈಗ ಇದಕ್ಕೆ ಏನು ಮಾಡಬೇಕು ಅಂತಂದರೆ, ನೀವು ಈಗ ಸದ್ಯಕ್ಕೆ ನೀವೇನು ಮಾಡಬೇಕು, ಇಲ್ಲಿಗೆ ಒಂದು ಬೇಲಿ ಹಾಕೊಳ್ಳಿ, ಪಾರ್ಟಿಷನ್ ಮಾಡ್ಕೊಳ್ಳಿ. ಸರಿ ಸರ್. ಇಲ್ಲಿಂದ ಬೇಲಿ ಹಾಕ್ಕೊಂಡು ಈ ಭಾಗದಲ್ಲಿ ಶಿಫ್ಟ್ ಆಗಿ ಸರಿ ಸರ್. ಟೆಂಪರರಿಗೆ. ನಿಮಗೆ ಮನೆ ಕಟ್ಟೋದಕ್ಕೆ ಐಡಿಯಾ ಕೊಟ್ಟಿದ್ದೀನಿ ನಾನು. ಸರಿ. ಯಾಕಂದ್ರೆ ಇದು ಕುತ್ತು ಬಂದಾಗ, ಅಲ್ಲಿ ಎದುರುಗಡೆ ಕುತ್ತು ಬಂದಾಗ, ಆ ಕುತ್ತು ಅನ್ನೋದು ರಸ್ತೆ ಹೇಗಂದ್ರೆ ಹೋಗ್ತಾ ಇರ್ಬೇಕು ಮುಂದಕ್ಕೆ. ಈಗ ಹೋಗ್ತಾ ಇರೋ ರಸ್ತೆನಲ್ಲಿ ಈಗ ಒಂದು ಕಾರ್ ಬರುತ್ತೆ. ಕಾರ್ ಮಧ್ಯೆ ಬರ್ತಾ ಇರೋ ಕಾರ್ ಎದುರುಗಡೆ ನಾನು ನಿಂತ್ಕೊಂಡು ಹಂಗೇ ನಿಂತ್ಕೊಂಡಿರಕ್ಕಾಗುತ್ತಾ ನನ್ನ ಹತ್ರ? ಇಲ್ಲ. ನಾನು ಸರಿಲೇಬೇಕು ಕಾರ್ ಬಂದ್ರೆ. ಅದೇ ತರ ಒಂದು ರಸ್ತೆ ಬರ್ತಾ ಇದ್ದಾಗೂ ಸಹಿತ ಅದ್ರ ಮುಂದೆ ಇರುವಂತ ಏನೇ ಇರಲಿ ಅದಕ್ಕೆ ಅದು ಎಫೆಕ್ಟ್ ಆಗುತ್ತೆ. ಮನೆ ಇದ್ರೆ ಮನೆಗೆ ಯಾರಿಗೆ ಇದ್ರೂ ಅದು ಎಫೆಕ್ಟ್ ಕೊಡುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಅಲ್ಲಿಗೆ ನೇರ ರಸ್ತೆ ಮಾಡ್ಕೊಳ್ಳಿ. ನಿಮ್ಗೆ ಪ್ರೈವೇಟ್ ರಸ್ತೆ, ನಿಮ್ಮ ಮನೆಗೆ, ನಿಮ್ಮ ಪ್ರಾಪರ್ಟಿಗೆ ನಿಮ್ದೇನು 450 ಅಡಿ ಇದೆಯೋ ಅಲ್ಲಿ ತನಕನೂ ಒಂದು ರಸ್ತೆ ಮಾಡ್ಕೊಂಡಾಗ ಅದು ಪೂರ್ವಕ ರಸ್ತೆ ಇರುತ್ತೆ. ನಿಮಗೆ ನಿಮ್ಮ ಪ್ರತಿಯೊಂದು ಮನೆಯ ಇದು ಪ್ರತಿಯೊಂದು ಜಾಗದ ವಿಭಾಗ ಏನಿದೆ ಅದು ಪೂರ್ವಮುಖ ಆಗಿರುತ್ತೆ. ಅವಾಗ ಆ ರೀತಿಯಾಗಿ ನೀವು ಮಾಡ್ಕೊಂಡಾಗ ನಿಮಗೆ ನಿಮ್ಮ ಜಮೀನಿಗೆ ಅದು ಬಲ ಕೊಡುತ್ತೆ. ನೀವು ಮುಂದೆ ಮನೆ ಕಟ್ಟಬೇಕಂತಿದ್ದೀರಲ್ಲ, ಅದು ಕೂಡ ನಿಮಗೆ ಫಲಿಸುತ್ತೆ. ಆದಷ್ಟು ಬೇಗ ಮನೆನೂ ಕಟ್ಕೋತೀರಾ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ. ನಾಳೆ ಭಾಗ ಆದರೆ ಇದು ಯಜಮಾನ್ ಇದು ಲೇಡೀಸ್ ಸೈಟ್ ಅಂತ ತೋರಿಸುತ್ತೆ. ಇದು ಲೇಡೀಸ್ಗೆ ಸಂಬಂಧಪಟ್ಟ ಪ್ರಾಪರ್ಟಿ. ಯಾಕಂದ್ರೆ ಇಲ್ಲಿ ಅಗ್ನಿ ಮೂಲೆಯಲ್ಲಿ ನೀರಿದ್ದಾಗ ಮತ್ತು ಅಗ್ನಿ ಮೂಲೆಯಿಂದ ಕುತ್ತು ಬರ್ತಾ ಇದೆ. ಅದೆಲ್ಲ ತಡ್ಕೊಳ್ಳೋ ಸಾಮರ್ಥ್ಯ ಇರೋದು ಅವ್ರಿಗೇನೆ, ನಮಗಲ್ಲ. ಮತ್ತಿದು ಟೋಟಲ್ ನೋಡಿ, ಈಶಾನ್ಯ ಮೂಲೆ ಎತ್ತರ ಇದೆ. ಈ ಕಡೆ ಹಿಂದಕ್ಕೆ ಡೌನ್ ಇದೆ. ಇದು ನೈಋತ್ಯ ಮತ್ತೆ ಆಗ್ನೇಯನೇ ಡೌನ್ ಇರೋದು. ಟೋಟಲ್ ಜಮೀನು ಎಲ್ಲ ನೀರು ಆ ಕಡೆನೆ ಹೋಗೋ ಥರ ಇದೆ ಅಗ್ನಿ ಮೂಲೆಗೆ. ಅವಾಗ ಇದು ಹೆಂಗಸ್ರಿಗೆ ಬಲ ಕೊಡುತ್ತೆ. ನಾಳೆ ನೀವು ಇದು ಹೆಸರಿಗೆ ಬದಲಾವಣೆ ಮಾಡ್ಕೊಂಡಾಗ ನಿಮ್ಮ ಯಜಮಾನಿ ಮುಖ್ಯವಾಗಿರ್ಬೇಕು. ಮೊದಲು ನಿಮ್ಮ ಯಜಮಾನಿ ಹೆಸರು ಇರಬೇಕು, ಆಮೇಲೆ ನಿಮ್ಮ ಹೆಸರು ಹಾಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಈಗ ನೀವು ಇಲ್ಲಿ ಮನೆ ಕಟ್ತೀರ ಅನ್ನೋದಾದ್ರೆ, ಇಲ್ಲಿ ನಾವೇನಂದ್ವಿ ರಸ್ತೆ ಬರುತ್ತೆ ಅಂದ್ವಿ, ಇಲ್ಲಿ ಕಾಂಪೌಂಡ್ ಬರುತ್ತೆ. ಸರಿ. ಹಿಂದ್ಗಡೆನೂ ಕಾಂಪೌಂಡ್ ಬರುತ್ತೆ. ಈ ಜಾಗದಲ್ಲಿ ಇಲ್ಲಿ ರಸ್ತೆ ಬರುತ್ತೆ. ಇಲ್ಲೇನಿದೆ, ಇಲ್ಲೇ ಒಂದು ಕಾಂಪೌಂಡ್ ಬರುತ್ತೆ, ಈ ಕಡೆ ಒಂದು ಕಾಂಪೌಂಡ್ ಬರುತ್ತೆ. ಹಿಂದ್ಗಡೆನೂ ಕಾಂಪೌಂಡ್ ಹಾಕೊಡ್ರಿ. ಮನೆ ಕಟ್ಟೋ ಜಾಗಕ್ಕೆ ಸಂಪೂರ್ಣ ಕಾಂಪೌಂಡ್ ಹಾಕೊಡ್ರಿ. ಉಳಿದಿರೋದೆಲ್ಲ ನೀವು ಬೇಲಿ ಹಾಕೋಬಹುದು, ಏನು ತೊಂದರೆ ಇಲ್ಲ. ಇದರಲ್ಲಿ ನೀವು ಈಶಾನ್ಯದಲ್ಲಿ ಗೇಟ್ ಇಟ್ಕೊಂಡು ಇಲ್ಲೊಂದು ಮನೆ ಕಟ್ಕೊಳ್ಳಿ. ಈ ಮನೆ ಕಟ್ಟಕ್ಕೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಯಾಕಂದ್ರೆ ಅಲ್ಲಿಂದ ಅಲ್ಲಿ ತನಕ ಕುತ್ತು ಬರುತ್ತೆ. ನೀವು ಹೇಳೋದು ಈ ಮನೆಯನ್ನ ಹಿಂಗೆ ತಿರ್ಸ್ರಿ, ಈ ಮನೆನ ಯಾವುದೇ ಕಾರಣಕ್ಕೂ ಈಗ ತೆಗಿಯುವಂಥ ಸಂದರ್ಭ ಇಲ್ಲ.
ಸೊ ಇದನ್ನ ಇರಲೇಬೇಕಿದು. ಹೌದು ಸರ್. ಇದು ಇರಲೇಬೇಕಂದಾಗ ನಾವು ಈ ಭಾಗದಲ್ಲಿನೇ ಮನೆ ಕಟ್ಕೊಳ್ಳೋಕೆ ಅನುಕೂಲ ಮಾಡ್ಕೋಬೇಕು. ಮತ್ತು ಅವಾಗ ರಸ್ತೆ ಕುತ್ತೇನಿದೆ ಅಲ್ಲಿ ಆ ಕುತ್ತು ನಿಮಗೆ ಎಫೆಕ್ಟ್ ಆಗಲ್ಲ. ಮತ್ತು ಇಲ್ಲೇನಿದೆ ಇದನ್ನು ಕ್ಲೋಸ್ ಮಾಡ್ಬೇಕಲ್ಲಿ ಹಿಂದ್ಗಡೆ ಅದು, ಅದನ್ನ ಇಮಿಡಿಯೇಟ್ ಕ್ಲೋಸ್ ಮಾಡ್ಕೊಂಬಿಡಿ. ಸರಿ ಸರ್. ಆಯ್ತಾ? ಎಲ್ಲ ಕಡೆನೂ ಎಂಟ್ರಿ ಇಡಬಾರ್ದು. ನಾವು ಮುಖ್ಯವಾಗಿ ರಸ್ತೆಯಿಂದ ಎಂಟ್ರಿ ಆಗಬೇಕು. ಎಲ್ಲಿ ಎಂಟ್ರಿ ಆಗ್ತೀವೋ ಅಲ್ಲಿ ರಸ್ತೆ ಇರಬೇಕು. ಸುಮ್ಮನೆ ಎಲ್ಲೆಂದ್ರಲ್ಲಿ ನೀವು ಇಲ್ಲಿಂದ ಹೋಗ್ಬೇಕಾ ರಸ್ತೆಯಿಂದ ಹೊರಗೆ ಹೋಗಿ ಅಲ್ಲಿಂದ ಓಡಾಡಿ, ಎಲ್ಲೇ ಓಡಾಡ್ಬೇಕಂದ್ರೂ ಆ ಎಂಟ್ರಿ ಇದೆಯಲ್ಲ ಅದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಬನ್ನಿ ಅಲ್ಲಿ ಹೋಗೋಣ, ಬನ್ನಿ. ಅಲ್ಲಿ ಎತ್ತರ ಆಯ್ತು. ಈಗ ಇದೇ ಪೋರ್ಷನ್ ನೀವು ಲೆಕ್ಕಾಚಾರ ಹಿಡಿದ್ರೆ ಇದು ಮತ್ತೆ ಹೈಟ್ ಆಯ್ತು. ಇಲ್ಲಿಂದ ಅಲ್ಲಿ ತನಕನೂ ಪೂರ್ತಿ ಏನಾಯ್ತು, ದೇವ ಮೂಲೆನೇ ಈ ಕಡೆ ಬಂತು. ಮತ್ತೆ ಇದೇನಾಗುತ್ತೆ, ಇದು ಉತ್ತರ ಆಗುತ್ತೆ, ಇದು ಪೂರ್ವ ಆಗುತ್ತೆ. ಇದು ಕರೆಕ್ಟ್ ಅರ್ಧದಲ್ಲಿ ಇದು ನಾವು ನಿಮ್ ಜಮೀನಿಂದ ಅರ್ಧದಿಂದ ಈ ಕಡೆಗೆ ಏನಿದೆ ಇದೇ ನಿಮ್ಗೆ ಇದು ದಕ್ಷಿಣ, ಆಮೇಲೆ ಇದು ಪಶ್ಚಿಮ. ಕರೆಕ್ಟಾ? ಇದಿಷ್ಟು ಜಾಗ ಡೌನ್ ಇದೆ. ಸಾಧ್ಯ ಆದ್ರೆ ಇದನ್ನೆಲ್ಲ ಇದು ಮಾಡ್ಕೊಂಡು ಒಂದು ಲೆವೆಲ್ ಅಂತ ಮಾಡ್ಕೊಂಡ್ಬಿಡ್ರಿ. ಇಲ್ಲಿ ರಸ್ತೆ ಮಾಡೋದಕ್ಕೆ JCB ಕರ್ಕೊಂಡಿರ್ತೀರಾ, ಒಂದು ಅಂದಾಜು ಒಂದು ಲೆವೆಲ್ ಮಾಡ್ಕೊಂಡ್ಬಿಡಿ. ಆದಷ್ಟು ಮಾಡಿ ಲೆವೆಲ್ ಮಾಡ್ಕೊಂಡ್ಬಿಡ್ರಿ ಇದನ್ನ. ಮತ್ತೇನಾರು ನಿಮ್ದು ಕಲ್ಲು ಗಿಲ್ಲು ಏನಾದ್ರು ಎಕ್ಸ್ಟ್ರಾ ಐಟಮ್ ಇದ್ರೆ ಅಲ್ಲಿ ಹಾಕ್ಬಿಡ್ರಿ ಮೂಲೆ ಒಳಗಡೆ. ಆಯ್ತಾ? ಸರಿ ಸರ್. ಇಲ್ಲಿಂದ ಈಗ ನಿಮ್ಮದಲ್ಲಿ ಇಲ್ಲಿ ಬೇಲಿ ಇದೆಯಲ್ಲ, ಆ ಬೇಲಿಯಿಂದ ಮೂಲೆ ಮಟ್ಟ ತೆಗೀರಿ. ಮೂಲೆ ಮಟ್ಟ ತೆಗೆದು ಈ ಕಾಂಪೌಂಡಿಗೆ ಹೋಗಿ ಕೂಡಿಸ್ಬಿಡ್ರಿ. ಇಲ್ಲಿಂದ ಓಡಾಡಕ್ ಒಂದು ದಾರಿ ಮಾಡ್ಕೊಂಡ್ಬಿಡಿ. ಈ ಭಾಗ ಏನಿದೆ ಇದನ್ನ ಸಪರೇಟ್ ಮಾಡ್ಕೊಂಡ್ಬಿಡಿ. ಇದು ನಿಮ್ದೇ ಜಾಗ ಆದ್ರೂ ಸಹಿತ ಈ ರಸ್ತೆಗೆ ಬಂದೇ ಹೋಗ್ಬೇಕು. ಆ ತರ ಅನುಕೂಲ ಮಾಡ್ಕೊಳ್ರಿ. ಸರಿ ಸರ್. ಇದು ಕಂಪ್ಲೀಟ್ ಇಲ್ಲಿ ಆ ರಸ್ತೆ ಬಂದು ಇಲ್ಲಿ ಕೂಡುತ್ತೆ. ಇಲ್ಲಿ ನಿಮ್ದು ಬೇಲಿ, ಇಲ್ಲಿ ಮಧ್ಯದಲ್ಲಿ ಇಲ್ಲಿ ಬೇಲಿ ಬರುತ್ತೆ. ಈ ಗುಂಡಿ ತೋರಿಸಿ ಅವ್ರಿಗೆ. ಈ ಗುಂಡಿ ಏನಿದೆ ಇದು ನೈಋತ್ಯಕ್ಕೆ ಬರ್ತಾ ಇದೆ. ಇದನ್ನ ಸಂಪೂರ್ಣ ಮುಚ್ಚಬೇಕು. ಮುಚ್ಚಿ ಇಲ್ಲಿ ಏನಾದ್ರೂ ಇನ್ನೂ ಹೆಚ್ಚಿನ ಭಾರ ವಸ್ತು ಇದ್ರೆ ಎಲ್ಲ ಇಲ್ಲೇ ಹಾಕೊಂಡ್ಬಿಡಿ. ಸರಿ ಸರ್. ಆಮೇಲೆ ಈ ರಸ್ತೆ ತೋರಿಸಿ. ಇವಾಗ ಈ ರಸ್ತೆ ಏನಿದೆ, ಈ ರಸ್ತೆ ಈ ಪೂರ್ವ ಆಗ್ನೇಯಕ್ಕೆ ಕುತ್ತು ಹೊಡಿತಾ ಇದೆ. ಪೂರ್ವ ಆಗ್ನೇಯ ಕುತ್ತು ಭಾರಿ ಡೇಂಜರ್. ಎಲ್ಲಾ ಕುತ್ತು ಡೇಂಜರೇ. ಈಶಾನ್ಯನೇ ಅಷ್ಟು ಎಫೆಕ್ಟ್ ಮಾಡತ್ತಂದ್ರೆ ಪೂರ್ವ ಆಗ್ನಿ ಕೂಡ ಅಷ್ಟೇ ಎಫೆಕ್ಟ್ ಮಾಡತ್ತೆ. ಅದಕ್ಕೆ ಇದಿಲ್ಲಿ ಕುತ್ತು ಹೊಡಿಬೇಕಾದ್ರೆ ಇಡೀ ಜಮೀನ್ ಲೆಕ್ಕ ಬರುತ್ತೆ. ಯಾಕಂದ್ರೆ ಇದಿಷ್ಟು ಒಂದೇ ಕಾಂಪೌಂಡ್. ಈಗ ಅದಕ್ಕೆ ನಾವೇನ್ ಮಾಡೋಣ, ಇದನ್ನ ಇಲ್ಲಿಂದ ರಸ್ತೆ ಕೊಟ್ಟಾಗ ಇದು ಅಲ್ಲಿಗೆ ಎಫೆಕ್ಟ್ ಕಡಿಮೆ ಆಯ್ತು. ಈ ರಸ್ತೆಗೂ ಈ ಜಮೀನಿಗೂ ಮಧ್ಯದಲ್ಲಿ ಒಂದು ರಸ್ತೆ ಬಂದಾಗ ಎರಡು ಬೇರೆ ಬೇರೆ ಆಯ್ತು. ಆಯ್ತಾ? ಆ ರಸ್ತೆ ಮಾಡಿದ್ಮೇಲೆ ಅದಕ್ಕೊಂದು ಚರಂಡಿಯನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡು ಈ ತರ ಮಾಡ್ಕೊಂಡಾಗ ರೋಡು ಇದು ನಿಮ್ಗೆ ಸಹಾಯ ಮಾಡುತ್ತೆ. ನಿಮ್ಮ ಜಮೀನಿನ ಇಂಚಿಂಚು ಚೆಕ್ ಮಾಡಿದೀವಿ. ಬೆಳಗ್ಗೆಯಿಂದ ಸಾಕಷ್ಟು ವಿಚಾರ ಗಮನಿಸಿ ನಿಮಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀವಿ. ನಿಮ್ಮ ಅನುಭವ ಹೇಗಿತ್ತು ನಮ್ಮ ಜೊತೆ ಅಂತ ದಯಮಾಡಿ ತಿಳಿಸ್ಬೇಕು. ನಿಮ್ಮ ಅನುಭವ ಈಗ ನಮ್ಗೆ 100% ಓಕೆ ಆಗಿದೆ. ಅದಕ್ಕಾಗಿ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಉಳಿಕಿದು ಇದನ್ನ ಮಾಡೋದು ಅಂತ ಹೇಳಿ ಇಲ್ಲಿ ತನಕನೂ ಇದ್ದೀವಿ. ಅದಕ್ಕಾಗಿ ಸರ್ನ ಕಾಂಟ್ಯಾಕ್ಟ್ ಮಾಡಿ ಇದನ್ನ ಮಾಡಿ ನಿಮ್ಮನ್ನ ಬರಕ್ಕೆ ಹೇಳಿದೀವಿ. ಅವರು ಸರ್ ಬರ್ತಾರೆ ನಾಳೆ ಅಂತ ಅಂದರು. ಅದು ತಿಳ್ಕೊಂಡು ಮುಂದೆ ನಾವು ಇದನ್ನ ಮಾಡೋದು ಅಂತ ಹೇಳಿ ಆಯಿತು. ಈಗ ನಮಗೆ ಇದನ್ನ ಕೊಟ್ಟಿದ್ದೀವಿ, ಈಗ ಸಜೆಷನ್. ಅದರಂತೆ ನಡ್ಕೋಬೇಕೀಗ ನಾವು. ಮಾಡ್ಕೊಳ್ರಿ, ಚೆನ್ನಾಗಿ ಆಗ್ತೀರಾ. ನಡ್ಕೊಂಡಾಗ ಅದು ಅನುಭವ ಗೊತ್ತಾಗುತ್ತೆ ಮುಂದೆ ಹೆಂಗೆ ಏನು ಅಂತ ಹೇಳಿ. ಹೌದು, ನೀವು ಚೆನ್ನಾಗಾಗೋದೆ ನಮ್ಮ ಆಸೆ ಕೂಡ. ಈ ರೀತಿಯಾಗಿ ಮಾಡ್ಕೊಳ್ಳಿ. ನೀವು ಆದಷ್ಟು ಬೇಗ ನಿಮ್ಮ ಹೊಸ ಮನೆ ಕನಸು ಕೂಡ ನನಸಾಗ್ಲಿ. ಸರಿ. ಏನ್ ನೀವು ಕಷ್ಟದಲ್ಲಿದ್ದೀರೋ ಅದರಿಂದ ಹೊರಗೆ ಬನ್ನಿ. ನಿಮ್ಮ ಕಷ್ಟದಿಂದ ಹೊರಗೆ ಬರೋದೇ ನಮಗೆ ಸಂತೋಷ. ಎಲ್ಲಿ ಕಷ್ಟಗಳಿರುತ್ತೋ ಅದನ್ನ ಪರಿಹಾರ ಮಾಡುವ ಪ್ರಯತ್ನ ನಮ್ಮದು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ವೀಕ್ಷಕರ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಅನಘಾ ವಾಸ್ತು ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು. ಮತ್ತೆ ಸಿಗೋಣ. ನಮಸ್ಕಾರ.